ರಾಜಣ್ಣ ವಜಾ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ಸಹಕಾರ ಖಾತೆ ಮೇಲೆ ವಾಲ್ಮೀಕಿ ಸಮುದಾಯದ ಶಾಸಕರ ಕಣ್ಣು ಬಿದ್ದಿದೆ. ಇದೀಗ ಸಹಕಾರ ಖಾತೆ ಯಾರ ಹೆಗಲಿಗೆ ಎಂಬ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಲಿದ್ದಾರೆ. ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಸಹಕಾರ ಖಾತೆ ಸಿಗೋದು ಅನುಮಾನ. ರಾಜಣ್ಣ ವಜಾ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ಸಹಕಾರ ಖಾತೆ ಮೇಲೆ ವಾಲ್ಮೀಕಿ ಸಮುದಾಯದ ಶಾಸಕರ ಕಣ್ಣು ಬಿದ್ದಿದೆ. ಇದೀಗ ಹಾಗಿದ್ರೆ ಸಹಕಾರ ಖಾತೆ ಯಾರ ಹೆಗಲಿಗೆ ಎಂಬ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಲಿದ್ದಾರೆ. ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಸಹಕಾರ ಖಾತೆ ಸಿಗೋದು ಅನುಮಾನ. ಸಚಿವ ಆರ್.ಬಿ. ತಿಮ್ಮಾಪುರ ಹೆಗಲಿಗೆ ಸಹಕಾರ ಖಾತೆನ ಈ ಪ್ರಶ್ನೆ ಕೂಡ ಇದೀಗ ಉದ್ಭವವಾಗಿರುವಂತದ್ದು. ಆರ್.ಬಿ. ತಿಮ್ಮಾಪುರ ಬಳಿ ಇದ್ದ ಅಬಕಾರಿ ಖಾತೆ ಸಿಎಂ ಹೆಗಲಿಗೆ. ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ. ರಾಜಣ್ಣ ವಜಾ ಆಗಿದ್ದಾರೆ, ಸಂಪುಟದಿಂದ ಅವರನ್ನ ವಜಾ ಮಾಡಲಾಗಿರುವಂತದ್ದು. ವೇಳೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೆದಿರುವಂತದ್ದು ಮಹತ್ವದ್ದು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆ ನಡೆದಿರಲಿಲ್ಲ, ಆದ್ರೆ ಇದೀಗ ನಡೆದಿರುವಂತದ್ದು ಸಹಕಾರ ಖಾತೆ ಮೇಲೆ ವಾಲ್ಮೀಕಿ ಸಮುದಾಯದ ಶಾಸಕರ ಕಣ್ಣು ಬಿದ್ದಿದೆ. ಸಹಕಾರ ಖಾತೆ ಯಾರ ಹೆಗಲಿಗೆ ಎಂಬ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಲಿದ್ದಾರೆ. ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಸಹಕಾರ ಖಾತೆ ಸಿಗೋದು ಅನುಮಾನ. ಯಾಕಂತ ಅಂದ್ರೆ ಸಚಿವ ಆರ್.ಬಿ. ತಿಮ್ಮಾಪುರ ಹೆಗಲಿಗೆ ಶಾಸಕರ ಖಾತೆ ಸಿಗಬಹುದಾ ಅಥವಾ ಸಿಗುತ್ತಾ? ಈ ರೀತಿಯಾದಂತಹ ಪ್ರಶ್ನೆಗಳು ಇದೀಗ ಉದ್ಭವವಾಗಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ. ಆರ್.ಬಿ. ತಿಮ್ಮಾಪುರ ಬಳಿ ಇದ್ದಂತಹ ಅಬಕಾರಿ ಖಾತೆ ಸಿಎಂ ಹೆಗಲಿಗ, ಈ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಈ ರೀತಿಯಾದಂತಹ ಬೆಳವಣಿಗೆಗಳು ಇದೀಗ ರಾಜ್ಯ ರಾಜಕೀಯದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಕೆ.ಎನ್. ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟರು, ಅವರನ್ನ ಸಂಪುಟದಿಂದ ಕೂಡ ತೆಗೆದಾಕಲಾಯಿತು. ಮಹತ್ವದ ಬೆಳವಣಿಗೆ ನಡೆದಿದ್ದಂಥದ್ದು ಯಾವಾಗ ರಾಹುಲ್ ಗಾಂಧಿ ಚುನಾವಣಾ ಮತಗಳ್ಳತನದ ವಿರುದ್ಧ ಮಾತನಾಡಿದ್ರು, ಚುನಾವಣಾ ಆಯೋಗದ ವಿರುದ್ಧ ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆ.ಎನ್. ರಾಜಣ್ಣ ಕೂಡ ಮಹತ್ವದ ಹೇಳಿಕೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೇ ಅಧಿಕಾರದಲ್ಲಿದ್ದಂಥವ್ರು, ನಾವು ಅದನ್ನೆಲ್ಲ ನೋಡ್ಕೊಬೇಕಾಗಿತ್ತು, ಆದ್ರೆ ಈಗ ಮಾತನಾಡೋದು ಯಾವುದೇ ರೀತಿಯಾಗಿ ಸರಿ ಇಲ್ಲ ಅನ್ನುವ ಮಾತುಗಳನ್ನ ಆಡಿದ ಬಳಿಕ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗುತ್ತೆ, ರಾಜೀನಾಮೆಯನ್ನ ಪಡೆಯಲಾಗುತ್ತೆ. ಹೈಕಮಾಂಡ್ ಸೂಚನೆ ಮೇರೆಗೆ ಕೆ.ಎನ್. ರಾಜಣ್ಣ ಅವರಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೂಡ ಪಡೆದುಕೊಳ್ತಾರೆ. ಆದ್ರೆ ಇದೀಗ ಸಹಕಾರ ಖಾತೆ ಮೇಲೆ ವಾಲ್ಮೀಕಿ ಸಮುದಾಯ ಶಾಸಕರ ಕಣ್ಣು ಕೂಡ ಬಿದ್ದಿರೋವಂಥದ್ದು. ಯಾಕಂತ ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತ ಅವಘಡಗಳು, ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಕೆ.ಎನ್. ರಾಜಣ್ಣ ಬೇರೆ ರಾಜೀನಾಮೆ ಕೊಟ್ಟಂತ ಈ ಒಂದು ಸಂದರ್ಭದಲ್ಲಿ ಸಹಕಾರ ಖಾತೆ ಯಾರ ಪಾಲಿಗೆ ಒಲಿಯುತ್ತೆ, ಯಾರ ಪಾಲಿಗೆ ಈಗಲೇ ಏರುತ್ತೆ ಅನ್ನುವ ಪ್ರಶ್ನೆ ಕೂಡ ಇದೀಗ ಉದ್ಭವವಾಗಿರುವಂಥದ್ದು. ಹಾಗಿದ್ರೆ ಸಹಕಾರ ಖಾತೆ ಯಾರ ಹೆಗಲಿಗೆ ಎಂಬ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸ್ತಾರ? ಒಂದ್ ವೇಳೆ ಚರ್ಚೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಯಾರಿಗೆ ಈ ಒಂದು ಸಹಕಾರ ಖಾತೆಯನ್ನ ನೀಡಬಹುದು, ಯಾರ ಪಾಲಾಗುತ್ತೆ? ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಸಹಕಾರ ಖಾತೆ ಸಿಗೋದು ಅನುಮಾನ. ಯಾಕಂತ ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಊಹಾಪೋಹಗಳು ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಾ ಇದ್ದಾವೆ, ಕೇಳಿ ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಖಾತೆ ಅವ್ರಿಗೆ ಸಿಗೋದು ಡೌಟ್. ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಈ ಖಾತೆ ಸಿಗೋದು ಎಲ್ಲ ಒಂದ್ ಕಡೆ ಡೌಟ್ ಆಗಿರುವಂತದ್ದು. ಆರ್.ಬಿ. ತಿಮ್ಮಾಪುರ್ ಖಾತೆ ಬದಲಾವಣೆಗೆ ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಬಳಿ ಇದ್ದಂತ ಅಬಕಾರಿ ಖಾತೆ ಸಿಎಂ ಹೆಗಲಿಗೆ ಹೋಗಬಹುದು, ಹೋಗದಲೇನೂ ಇರಬಹುದು. ಅಬಕಾರಿ ಖಾತೆ ತಮ್ಮ ಬಳಿಯೇ ಇಟ್ಟುಕೊಳ್ಳಲು ಸಿಎಂ ಚಿಂತನೆಯನ್ನ ಮಾಡಿರುವಂತದ್ದು. ಯಾರಿಗೂ ಕೂಡ ಹೋಗಬಾರ್ದು ಆ ಖಾತೆ ಅನ್ನುವ ನಿಟ್ಟಿನಲ್ಲಿ ತಮ್ಮ ಬಳಿಯೇ ಇಟ್ಟುಕೊಳ್ಳಲು ಎಲ್ಲಾ ರೀತಿಯಾದಂತಹ ರೂಪುರೇಷೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಜಣ್ಣ ವಜಾ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮಹತ್ವದ ಬೆಳವಣಿಗೆ ಕೂಡ ನಡೆದಿದೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಆರ್.ಬಿ. ತಿಮ್ಮಾಪುರ ಅವರ ಅಬಕಾರಿ ಖಾತೆಯನ್ನ ಬದಲಾವಣೆ ಮಾಡುವಂತಹ ಚಿಂತನೆಯನ್ನ ಕೂಡ ನಡೆಸಿರುವಂಥದ್ದು. ಅವರ ಬಳಿಯೇ ಇಟ್ಟುಕೊಳ್ಳಲು ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ ಆ ಒಂದು ಖಾತೆನ. ಹಾಗಾಗಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಈ ರೀತಿಯಾದಂತಹ ಸದ್ದುಗಳು
ಬರ್ತಾ ಇರುವಂತದ್ದು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಖಾತೆಯನ್ನ ಅವರ ಬಳಿಯೇ ಇಟ್ಟುಕೊಳ್ಳಲು ಎಲ್ಲಾ ರೀತಿಯಾದಂತಹ ಚಿಂತನೆಯನ್ನ ನಡೆಸಿದ್ದಾರೆ. ಅಬಕಾರಿ ಖಾತೆ ಆಗಿದ್ರೆ ಅವರ ಬಳಿಯೇ ಉಳ್ಕೊಳ್ಳುತ್ತಾ ಅಥವಾ ಬೇರೆಯವ್ರಿಗೆ ಹೋಗುತ್ತಾ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವವಾಗಿರುವಂತದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ ಬಳಿಕ ಈ ಖಾತೆ ಯಾರಿಗೆ ಹೋಗುತ್ತೆ ಅನ್ನುವ ವಿಚಾರ ಕೂಡ ಕೇಳಬರುವಂತದ್ದು. ಸಹಕಾರ ಖಾತೆ ಯಾರ ಹೆಗಲಿಗೆ ಎಂಬ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈ ವೇಳೆ ಯಾರ ಪಾಲಿಗೆ ಹೋಗಬಹುದು ಈ ಒಂದು ಸಹಕಾರ ಖಾತೆ, ಈ ರೀತಿಯಾದಂತ ಹಲವು ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರ ಖಾತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ಹಾಗಾಗಿ ಚರ್ಚೆಯನ್ನ ಕೂಡ ನಡೆಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅಬಕಾರಿ ಖಾತೆಯನ್ನ ಯಾರಿಗೂ ಕೊಡದಂಗೆ ಅವರ ಬಳಿಯೇ ಇಟ್ಟುಕೊಳ್ಳಲು ಕೂಡ ಸಿಎಂ ಸಿದ್ದರಾಮಯ್ಯ ಇದೀಗ ಚಿಂತನೆಯನ್ನ ನಡೆಸಿರುವಂತದ್ದು. ಖಾತೆ ಬದಲಾವಣೆಯಿಂದ ಪುನರ್ರಚನೆ ಕೂಗು, ಇದೀಗ ಪುನರ್ರಚನೆ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸಹಕಾರ ಖಾತೆ ತಿಮ್ಮಾಪುರ್ಗೆ ಕೊಡಿ, ಹಲವು ಸಚಿವರಿಂದ ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನ ಕೊಡಲಾಗ್ತಾ ಇದೆ. ಸಹಕಾರ ಖಾತೆಯನ್ನ ತಿಮ್ಮಾಪುರ್ಗೆ ಕೊಡಿ ಎನ್ನುವ ಮುಖಾಂತರ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಜಸ್ಟ್ ಖಾತೆ ಬದಲಾವಣೆ ಮೂಲಕ ಎಚ್ಚರಿಕೆ ಹೆಜ್ಜೆಯನ್ನ ಇಡಲು ಸಿಎಂ ಸಿದ್ದರಾಮಯ್ಯ ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು. ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಕೂಗುಗಳು ಕೇಳಿ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಖಾತೆ ಯಾರಿಗೆ ಹೋಗುತ್ತೆ, ಸಹಕಾರ ಖಾತೆ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಉದ್ಭವವಾಗಿದ್ವು. ಹಾಗಾಗಿ ಎಲ್ಲೋ ಒಂದ್ ಕಡೆ ವಾಲ್ಮೀಕಿ ಸಮುದಾಯದವರು ಕೂಡ ಸಹಕಾರ ಖಾತೆ ಮೇಲೆ ಕಣ್ಣನ್ನ ಇಟ್ಟಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಈ ಒಂದು ಖಾತೆ ಒಲಿಯುವ ಲಕ್ಷಣ ಕಾಣ್ತಾ ಇಲ್ಲ, ಅನುಮಾನ ಆಗಿದೆ. ಹಾಗಾಗಿ ಸಹಕಾರ ಖಾತೆ ಯಾರ ಹೆಗಲಿಗೆ ಹೋಗಬಹುದು ಅನ್ನುವ ಅನುಮಾನ ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಕೂಗು ಕೇಳಿ ಬರ್ತಾ ಇರುವಂತದ್ದು. ಖಾತೆ ಬದಲಾವಣೆ ಆಗಬಹುದಾ ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಪುನರ್ರಚನೆ ಆಗಬೇಕು ಈ ಒಂದು ಖಾತೆ. ಒಂದು ವೇಳೆ ನೀವು ಖಾತೆ ಬದಲಾವಣೆ ಮಾಡೋದಾದ್ರೆ ಸಹಕಾರ ಖಾತೆಯನ್ನ ತಿಮ್ಮಾಪುರ್ ಅವ್ರಿಗೆ ಕೊಡಿ ಅಂತ ಹಲವು ಸಚಿವರು ಇದೀಗ ಸಲಹೆಯನ್ನ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜಸ್ಟ್ ಖಾತೆ ಬದಲಾವಣೆ ಮೂಲಕ ಎಚ್ಚರಿಕೆಯನ್ನ ವಹಿಸಲು ಅಥವಾ ಎಚ್ಚರಿಕೆ ಹೆಜ್ಜೆಯನ್ನ ಇಡಲು ಸಿಎಂ ಸಿದ್ದರಾಮಯ್ಯ ಇದೀಗ ಚಿಂತನೆಯನ್ನ ನಡೆಸಿರುವಂತದ್ದು. ಒಂದು ವೇಳೆ ಸಹಕಾರ ಖಾತೆನ ತಿಮ್ಮಾಪುರ್ ಅವ್ರಿಗೆ ಕೊಟ್ರೆ ಅವರ ಖಾತೆ ಯಾರಿಗೆ ಹೋಗುತ್ತೆ? ಯಾಕಂತಂದ್ರೆ ಇವಾಗ ಆಲ್ರೆಡಿ ಅವಳ ಬಳಿ ಒಂದು ಅಬಕಾರಿ ಖಾತೆ ಇದೆ. ಹಾಗಾಗಿ ಆ ಅಬಕಾರಿ ಖಾತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಬಳಿಯೇ ಉಳಿಸಿಕೊಳ್ಳುವಂತೆ ಈಗಾಗಲೇ ಚಿಂತನೆಯನ್ನ ನಡೆಸಿರುವಂತದ್ದು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಎಲ್ಲಾ ರೀತಿಯಾದಂತಹ ರೂಪುರೇಷೆಗಳನ್ನ ಮಾಡ್ಕೊಂತಾ ಇದ್ದಾರೆ. ಒಂದು ವೇಳೆ ತಿಮ್ಮಾಪುರ್ ಅವ್ರಿಗೆ ಈ ಒಂದು ಖಾತೆ ಸಹಕಾರ ಖಾತೆಯನ್ನ ಕೊಟ್ರೆ ಅವರ ಬಳಿ ಇರುವಂತಹ ಅಬಕಾರಿ ಖಾತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು.